ದೀಪಾನಂತರ 2 ಬರೀ ಒಂದು ದನಿಗೂ ಕೊಡ್ತೇನೆ. ಎಲ್ಲರೂ ನೀವು ಬಂದು ತಿಳಿಸ್ಬಿಡಿ. ಮೇಲೆ ಅಕ್ಷತೆ ಹಾಕ್ತಾ ಹೋಗ್ಬೇಕು. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಗೃಹ ಪ್ರವೇಶ ಬಂದುಬಿಟ್ಟು ನಮ್ಮ ಫ್ಯಾಮಿಲಿವ್ರದ್ದು ಅಂತ ಅಂದ ಕೂಡಲೇ ಎಲ್ಲರೂ ಸೇರಿ ಸಂಭ್ರಮಿಸುವಂಥ ಒಂದು ಫಂಕ್ಷನ್ ಕೂಡ ಹೌದು. ಇದೊಂದು ಫ್ಯಾಮಿಲಿ ಫಂಕ್ಷನ್. ಸೊ ನನ್ನ ಚಿಕ್ಕಮ್ಮನ ಮನೆಯ ಗೃಹ ಪ್ರವೇಶ ತುಂಬ ಒಂದು ಸಂಭ್ರಮದಿಂದ ನಡೆದಿರೋವಂಥ ಒಂದಿಷ್ಟು ಕ್ಷಣಗಳನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಬಂದುಬಿಟ್ಟು ಯಾವ್ಯಾವ ಥರ ಈ ಶಾಸ್ತ್ರಗಳು, ಸಂಪ್ರದಾಯಗಳು, ಪದ್ಧತಿಗಳೆಲ್ಲ ನಡೀತು ಅನ್ನೋದನ್ನು ಶೇರ್ ಮಾಡ್ತೀನಿ. ಮೊದಲನೇ ದಿವಸ ಹಾಗೆ ನಾವು ಅವತ್ತಿನ ಸಂಜೆನೇ ಎಲ್ಲರೂ ಹೊರಡ್ತಾ ಇದ್ದೀವಿ. ಅಮ್ಮನ ಫ್ಯಾಮಿಲಿ ನಿಮಗೆ ತೋರಿಸಿದ್ದೀನಿ. 7 ಜನ ಅಕ್ಕ ತಂಗಿಯರು, ಒಬ್ಬರು ತಮ್ಮ ಅಂತ ಹೇಳಿಬಿಟ್ಟು. ಸೊ ಇದು ಒಬ್ಬರು ಚಿಕ್ಕಮ್ಮನ ಮನೆಯ ಗೃಹ ಪ್ರವೇಶ. ಸೊ ಎಲ್ಲ ಚಿಕ್ಕಮ್ಮಂದರು ಕೂಡ ಬಂದಿದ್ದಾರೆ. ನನಗೆ ಒಬ್ಬರು ದೊಡ್ಡಮ್ಮ ಇರೋವಂಥದ್ದು, ಹಾಗೆ ಸೋದರ ಮಾವ. ಸೊ ಇಲ್ಲಿ ಇಬ್ಬರು ಚಿಕ್ಕಮ್ಮ, ಅಮ್ಮ, ನಾನು, ಮಕ್ಕಳು ಎಲ್ಲ ಹೋಗ್ತಾ ಇದ್ದೀವಿ. ಚಿಕ್ಕಪ್ಪ ವೆಹಿಕಲ್ ಕಳಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಬಂದುಬಿಟ್ಟು 35 ಕಿಲೋಮೀಟ್ರಷ್ಟು ದೂರ, ಹತ್ತತ್ರ 1.25 ಗಂಟೆ ಅಷ್ಟು ಜರ್ನಿ. ನಮ್ಗೆ ಒಂದು ಬೇಜಾರಾಗಿದ್ದೇನು ಅಂತಂದರೆ ಮೇ ಟೈಮು, ಹಾಗೆ ಮುಂಗಾರು ಮಳೆಯ ಸೀಸನ್ ಕೂಡ ಹೌದು ಅಲ್ವಾ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಅದೂ ಕೂಡ ಸಂಜೆಯಿಂದ ಸ್ಟಾರ್ಟ್ ಆಗಿತ್ತು. ಸಂಜೆ 5ರಿಂದ 9-9:30 ತನಕ ಇರೋವಂಥ ಒಂದು ಕಾರ್ಯಕ್ರಮ ಕೂಡ ಆಗಿತ್ತು. ಮಳೆಯಿಂದ ಒಂದಿಷ್ಟು ಅನಾನುಕೂಲ ಕೂಡ ಆಯಿತು. ಸೊ ಅದೊಂದು ಬೇಜಾರು. ಬಟ್ ಮುಂಗಾರು ಮಳೆ ಅಲ್ವಾ, ಸೀಸನ್ ಏನು ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಆ ಟೈಮಲ್ಲಿ ನಮಗೆ ಒಂದಿಷ್ಟು ಪ್ರಾಬ್ಲಮ್ ಆಗಿದ್ದು ಬೇಜಾರಾಯಿತು. ಏನಂತಂದರೆ ಗೃಹ ಪ್ರವೇಶ ಅವರ ಒಂದು ಸವಿ ನೆನಪಿನಲ್ಲಿ ಕೂಡ ಸೇರೋವಂಥದ್ದಲ್ವ, ಎಲ್ಲ ರೀತಿಯಲ್ಲೂ ಅನುಕೂಲವಾಗಿ ಆಗಲಿ ಅನ್ನೋವಂಥದ್ದು. ಹಾಗೆ ನಾವು ಮನೆಗೆ ಕೂಡ ಬಂದು ಸೇರಿದ್ವಿ. ಸೊ ಪಕ್ಕದಲ್ಲೇ ಮನೆ, ಹಳೆ ಮನೆ ಇರೋದು. ಅಲ್ಲೇ ಹೊಸದಾಗಿ ಒಂದು ಮನೆಯನ್ನು ಕಟ್ಟಿಬಿಟ್ಟು ಗೃಹ ಪ್ರವೇಶ ಮಾಡ್ತಾಯಿದ್ದಾರೆ. ಎಲ್ಲರೂ ಸೇರಿದ್ದೀವಿ, ಮಕ್ಕಳು ಕೂಡ. ಹಾಗೆ ತೊಟ್ಲನ್ನು ಕೂಡ ಅಲಂಕಾರ ಮಾಡಿದ್ದಾರೆ. ಪಾಪು ಬಂದುಬಿಟ್ಟು ನನ್ನ ದೊಡ್ಡಮ್ಮನ ಮೊಮ್ಮಗಳಾಗಿದ್ದು. ಸೊ ಎಲ್ಲರೂ ಸೇರಿದ್ದೀವಿ. ಇದೊಂಥರ ಫಂಕ್ಷನ್ ಟೈಮಲ್ಲಿ ಎಲ್ಲರೂ ಸೇರೋವಂಥ ಒಂದು ಖುಷಿ ಕೂಡ ಹೌದು. ಇವರು ಬಂದುಬಿಟ್ಟು ನನ್ನ ಚಿಕ್ಕಮ್ಮನ ಮೊಮ್ಮಕ್ಕಳು. ಸೊ ಅವರು ಕೂಡ ಇದ್ದಾರೆ. ಎಲ್ಲರೂ ಸೇರಿ ಮಾತಾಡ್ತಾ ಇದ್ದೀವಿ ಒಂದಿಷ್ಟು. ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಆ ಮನೆ ಹತ್ರ ಕೂಡ ಹೋದ್ವಿ. ಸೊ ಈ ಥರ ಆಗಿತ್ತು. ಲೈಟಿಂಗ್ಸ್ ತುಂಬಾ ಚೆನ್ನಾಗಿತ್ತು, ಅಲಂಕಾರ, ಫ್ಲವರ್ ಡೆಕೋರೇಷನ್ ಕೂಡ ಮಾಡಿಬಿಟ್ಟು. ಸೊ ಇದು ಹೊರಗಡೆಯ ಒಂದು ವೀವ್. ಚಪ್ರವನ್ನು ಕೂಡ ಹಾಕಿದರು. ದೊಡ್ಡದಾದ ಒಂದು ಚಪ್ರ, ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಹಾಗೆ ಮನೆಯ ಮುಂಭಾಗದ ಒಂದು ಬಾಗಿಲು ಇದು, ಅದನ್ನು ಕೂಡ ಪೂರ್ತಿ ಹೂವಿನಿಂದ ಡೆಕೋರೇಷನ್ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾವು ಅಲ್ಲಿಂದ ಮನೆಯ ಒಳಗಡೆ ಹೋಗಿದ್ದೀವಿ. ಸೊ ಇದು ಬಂದುಬಿಟ್ಟು ದೇವರ ಒಂದು ಮಂಟಪವನ್ನು ಮಾಡಿದ್ದಾರೆ, ದೇವರ ಕೋಣೆ. ಈ ಥರ ತುಂಬ ಚೆನ್ನಾಗಾಗಿತ್ತು. ಹಾಗೆ ಲೈಟಿಂಗ್ಸು ಇವೆಲ್ಲ. ಹಾಗೆ ಈಗಾಗಲೇ ನಾವು ಹೋಗೋ ಒಳಗೆ ದೇವರು ಪೂಜೆಗೋಸ್ಕರ ಯಾವೆಲ್ಲ ರಂಗೋಲಿ ಹಾಕುವಂಥದ್ದು ಅವನ್ನೆಲ್ಲ ಕೂಡ ನಡೆಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ರಂಗೋಲಿ ಕಲರ್ ಕೂಡ ಫಿಲ್ ಮಾಡೋವಂಥದ್ದು. ಇದೊಂಥರ ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ತುಂಬ ಒಂದು ನೀಟ್ ಕೆಲಸ ಅವ್ರದ್ದು ನೋಡೋದಕ್ಕೆ. ಹಾಗೆ ಚಿಕ್ಕಮ್ಮ ಕೂಡ ರೆಡಿಯಾಗಿದ್ದಾರೆ. ಫಂಕ್ಷನಿಗೋಸ್ಕರ ಎಲ್ಲ ತಯಾರಿ ಕೂಡ ಆಗಿದೆ. ನಾವೊಂದು ಸ್ವಲ್ಪ ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಎಲ್ಲ ಟೈಮಲ್ಲೂ ಆಗೋದಿಲ್ಲ ಅಲ್ವಾ. ನನ್ನ ಚಿಕ್ಕಮ್ಮನ ಮಕ್ಕಳು ಹಾಗೆ ಎಲ್ಲ ಅವ್ರ ಕಸಿನ್ಸ್ ಎಲ್ಲ ಸೇರಿಬಿಟ್ಟು ತುಂಬಾ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದರು. ಇಲ್ಲಿ
ಡೆಕೋರೇಷನ್ ಮಾಡಿದಳಲ್ವ, ಸೊ ಅದು ಪ್ರತಿಯೊಂದು ಐಟಮನ್ನು ಕೂಡ ಅವಳು ಬೆಂಗಳೂರಿನಲ್ಲಿ ತುಂಬ ಕಡೆ ತಿರುಗಾಡಿಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ಅವಳದನ್ನು ಸೆಟ್ ಮಾಡಿದ್ದಾಳೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಿಚನ್ ರೂಮು. ಇದು ಗೊಂಬೆಗಳ ಒಂದು ಸಿಂಬಲ್ ಇರುವಂಥ ಒಂದು ಫ್ರೇಮು, ಅದ್ರ ಎದುರುಗಡೆ ಆಕಳು ಕೂಡ ಇತ್ತು, ತುಂಬ ಚೆನ್ನಾಗಿತ್ತು ಅದು. ಹಾಗೆ ಚಿಕ್ಕಪ್ಪ ಹಾಗೆ ಚಿಕ್ಕಮ್ಮ ಇಬ್ಬರು ಪೂಜೆಗೆ ಕೂಡ ಕೂತ್ಕೊಂಡಿದ್ರು. ಇಲ್ಲಿ ಸಾಕಷ್ಟು ಹೋಮಗಳು ಇದ್ವು ರಾತ್ರಿ. ಹಾಗೆ ಫ್ಯಾಮಿಲಿ ಫಂಕ್ಷನ್ ಅಂದ ಕೂಡಲೇ ಕಸಿನ್ಸು, ರಿಲೇಟಿವ್ಸು, ಫ್ಯಾಮಿಲಿ ಎಲ್ಲ ಸೇರ್ತೀವಲ್ವ. ಹಾಗೆ ಒಂದಿಷ್ಟು ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಕೂಡ ಎಲ್ಲರೂ ಒಂದಿಷ್ಟು ಫೋಟೋಸ್ ಕೂಡ ತೆಗೆದ್ವಿ. ಹಾಗೆ ಇವನು ಚಿಕ್ಕಮ್ಮನ ಮಗ, ಅವನು ಕೂಡ ಟ್ರೆಡಿಷ್ನಲಿ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ. ಹಾಗೆ ನಂತರ ಒಂದಿಷ್ಟು ಪೂಜೆಗಳು ಕೂಡ ನಡೀತಾ ಹೋಯಿತು. ಎಲ್ಲರೂ ಕೂಡ ನಾವು ಒಂದೇ ಕಡೆ ಪೂಜೆಗೆ ಕೂತ್ಕೊಂಡಿದ್ವಿ. ಸೊ ಎಲ್ಲರೂ ಕೂಡ ಸೇರಿದ್ವಿ ಅಲ್ವಾ. ಪೂಜೆ ಕೂಡ ಚೆನ್ನಾಗೇ ಆಯಿತು. ಚಿಕ್ಕಮ್ಮನ ಫ್ಯಾಮಿಲಿ ಅಂದರೆ ನಾವೆಲ್ಲ, ಹಾಗೆ ಚಿಕ್ಕಪ್ಪನ ಕಡೆಯಿಂದ ಅವರ ಫ್ಯಾಮಿಲಿ ಪೂರ್ತಿ ಕೂಡ ಇತ್ತು. ಒಂದಿಷ್ಟು ರಿಲೇಟಿವ್ಸ್ ಕೂಡ ಸೇರಿದರು. ಮಳೆ ಮಾತ್ರ ಬಿಡಲೇ ಇಲ್ಲ ಪ್ರೋಗ್ರಾಮ್ ಆಗೋ ತನಕ. ಹಾಗಾಗಿ ಒಂದಿಷ್ಟು ಕಾರ್ಯಕ್ರಮಗಳು ಸ್ವಲ್ಪ ಲೇಟಾಗಿ ಆಯಿತು. ಇಲ್ಲಿ ಗಂಗೆ ಪೂಜೆಗೆ ಕೂಡ ತಯಾರಿ ನಡೀತಾ ಇದೆ. ಸ್ಥಾಪಿತ ದೀಪಂ ದರ್ಶಯಾಮಿ. ಧೂಪ ದೀಪಾನಂತರ 2 5 9 ಬರೀ ಒಂದು ದನಿಗೂ ಕೊಡ್ತೀನಿ. ನೈವೇದ್ಯಾರ್ತೆ ಓ ಸಾವಿತ್ರಿ ದೇವತಾಭ್ಯೋ ನಮಃ. ನೈವೇದ್ಯಾರ್ತೆ ಕದಳಿ ಫಲ ನಿವೇದನ ನಿವೇದಯಾಮಿ. ಗೋಪೂಜೆ ಕೂಡ ಆಯಿತು. ಹಾಗೆ ಮನೆಯ ಹೊಸಲಿನ ಪೂಜೆ ಕೂಡ ಮಾಡ್ತಾ ಇದ್ದಾರೆ. ರಂಗೋಲಿನೆಲ್ಲ ಹಾಕಿಬಿಟ್ಟು ಚಿಕ್ಕಮ್ಮ. ಜೊತೆಗೆ ಆಕಳನ್ನೇ ಮೊದಲಿಗೆ ಮನೆಯ ಒಳಗೆ ಕರ್ಕೊಂಡು ಹೋಗುವಂಥ ಶಾಸ್ತ್ರ ಕೂಡ ಹೌದು. ಹಾಗೆ ಗೋಪೂಜೆ ಆದ ನಂತರ ಮನೆಯ ಒಳಗೆ ಹೋಗೋದಕ್ಕೋಸ್ಕರ ಒಂದಿಷ್ಟು ತಯಾರಿ ಕೂಡ ನಡೆಸ್ತಾ ಇದ್ದಾರೆ. ಹೊರಗಡೆ ಬಂದುಬಿಟ್ಟು ಬಾಗಿಲಿನ ಹತ್ತಿರ, ಅಂದರೆ ಹೊಸಲಿನ ಪೂಜೆ ರಂಗೋಲಿ ಹಾಕುವಂಥದ್ದು. ಹಾಗೆ ಎಲ್ಲರೂ ಕೂಡ ನಾವಲ್ಲಿ ಸೇರಿದ್ದೀವಿ. ತೊಟ್ಲಿನ ಜೊತೆ ಮಗುವನ್ನು, ಹಾಗೆ ಅರಿಶಿನ ಕುಂಕುಮ, ದೇವರ ಫೋಟೋ, ಹೂವು, ಹಣ್ಣು, ದವಸ ಧಾನ್ಯ, ಅರಿಶಿನ ಕುಂಕುಮ, ದುಡ್ಡಿನ ಒಂದು ಬಾಕ್ಸು, ತುಂಬಿದ ಕಳಸ, ಇವನ್ನೆಲ್ಲ ಒಯ್ಯುವಂಥ ಶಾಸ್ತ್ರ ನಮ್ಮಲ್ಲಿದೆ. ನಿಮ್ಮಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಎಲ್ಲವನ್ನು ನಮ್ಮ ಏನು ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದ್ದೀವಿ ಅವರೆಲ್ಲರೂ ಒಂದೊಂದು ವಸ್ತುಗಳನ್ನು ಹಿಡ್ಕೊಂಡ್ಬಿಟ್ಟು ಮನೆಯೊಳಗೆ ಹೋಗುವಂಥದ್ದು, ಪ್ರವೇಶಿಸೋದು. ಇಲ್ಲಿ ಯಶಸ್ವಿ ಪಾಪು ಕೂಡ ರೆಡಿಯಾಗಿದ್ದಾಳೆ. ಸೊ ಆ ಕಡೆಯಿಂದ ಆಯಿತು. ಇದು ಇಲ್ಲಿ ಒಳಗಿಂದ ನಾನು ಕ್ಯಾಪ್ಚರ್ ಮಾಡಿರೋ ಅಂಥದ್ದು. ಸೊ ಯಾರ್ಯಾರು ಹೇಗೆ ಬರ್ತಾರೆ. ಹಾಗೆ ಚಿಕ್ಕಮ್ಮ ಬಂದುಬಿಟ್ಟು ಸೇರಿನ ಒದೆಯುವಂಥ ಶಾಸ್ತ್ರ ಇರುತ್ತಲ್ವ, ಸೊ ಅದಕ್ಕೆ ಕೂಡ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ನಂತರ ಬಂದುಬಿಟ್ಟು ಒಂದು ಕಾಯಿನನ್ನು ಹೊಸಲಿಗೆ ಹಾಕಿ ಇಡೋ ಅಂಥ ಪದ್ಧತಿ ಕೂಡ ಇದೆ. ಸೊ ಅದನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಎಲ್ಲ ತಯಾರಿ ನಡೆದಿದೆ. ಇನ್ನೇನು ಮನೆಯ ಒಂದು ಗೃಹ ಪ್ರವೇಶ ಏನಿದೆ ಅದರ ಒಂದು ಪೂರ್ತಿ ವಿಡಿಯೋನ ಹಾಕ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸುಲಗ್ನ ಸಾವಧಾನ, ಸುಮುಹೂರ್ತ ಸಾವಧಾನ. ಹೊರಗಡೆ ಕಾಲಿಂದ ಒದ್ಬಿಟ್ಟು ಒಳಗಡೆ ದಾಟಿ. ಮೇಲೆ ಅಕ್ಷತೆ ಹಾಕ್ತಾ ಬರ್ಬೇಕು.
ಕಲ್ಸದ ಮನೆಗೆ, ಸುಣ್ಣದ ಗಡಿ ಅಡಿಗೆ ಮನೆಗೆ, ಸುಣ್ಣದ ಗಡಿ ಅಡಿಗೆ ಮನೆಗೆ, ಪಾಪ ರೂಮಿಗೆ, ರೂಮಿಗೆ, ಇದು ಅಡಿಗೆ ಮನೆಗೆ, ಇದು ಅಡಿಗೆ ಮನೆ, ಇದು ಅಡಿಗೆ ಮನೆಗೆ, ಅಡಿಗೆ ಮನೆಗೆ, ಕಿಚನ್ ರೂಮಿಗೆ, ಇವೆಲ್ಲ ಅಡಿಗೆ ಮನೆ, ಇದು ಅಡಿಗೆ ಮನೆ, ಸುಣ್ಣದ ಗಡಿ ಅಡಿಗೆ ಮನೆ, ಸೊ ಹೀಗೆಲ್ಲ ಇತ್ತು ಮನೆಯ ಪ್ರವೇಶ ಕೂಡ ತುಂಬಾ ಖುಷಿ ಆಯಿತು. ಹಾಗೆ ದೇವ್ರ ಮನೆಗೆ ಬಂದುಬಿಟ್ಟು ದೇವರ ಒಂದು ಫೋಟೋವನ್ನು ಇಟ್ಬಿಟ್ಟು ಹಾಗೆ ಕಳಸವನ್ನು ಕೂಡ ಇಟ್ಟು ಅಲಂಕಾರ ಮಾಡಿ ಆಮೇಲೆ ಇಲ್ಲಿ ಬಂದುಬಿಟ್ಟು ಹಾಗೆ ನನ್ನ ಚಿಕ್ಕಮ್ಮನ ಮಗಳು ಬಂದುಬಿಟ್ಟು ಪವಿತ್ರ ಹೆಸರನ್ನು, ಮನೆಯ ಹೆಸರು ಏನಿದೆ ಆ ನೇಮ್ ಪ್ಲೇಟು, ಸೊ ಅದನ್ನು ರಿವೀಲ್ ಮಾಡ್ತಾ ಇದ್ದಾಳೆ ಇಲ್ಲಿ. ಅವಳ ಜೊತೆಗೆ ಅವ್ರ ಚಿಕ್ಕಪ್ಪ ಕೂಡ ಇದ್ದಾರೆ. ಹಾಗೆ ಪಲ್ಲವಿ ಬಂದುಬಿಟ್ಟು ನೇಮ್ ಪ್ಲೇಟಿಗೆ ಹೂವಿನ ಹಾರವನ್ನು ಕೂಡ ಹಾಕ್ತಾ ಇದ್ದಾಳೆ. ಸೊ ತುಂಬಾ ಯುನೀಕ್ ಆಗಿರೋವಂಥ ಹೆಸರು ಸಮೃದ್ಧಿ ನಿಲಯ. ನನಗೆ ಹೆಸರು ತುಂಬಾ ಇಷ್ಟ ಆಯಿತು. ಸಮೃದ್ಧಿ ಆಗಿರಲಿ ಮನೆ. ಇವೆಲ್ಲ ಪ್ರೋಗ್ರಾಮ್ ಆದಮೇಲೆ ಹಾಲು ಉಗ್ಸೋಂಥ ಶಾಸ್ತ್ರವನ್ನು ಮಾಡೋದಕ್ಕೆ ಎಲ್ಲರೂ ಹೊರಟರು. ಸೊ ಇದು ಬಂದುಬಿಟ್ಟು ಕಿಚನ್ ರೂಮ್ನ ಡೆಕೋರೇಷನ್ನು. ಇಲ್ಲಿ ಬಂದುಬಿಟ್ಟು ಗ್ಯಾಸ್ ಸ್ಟವ್ ಕೂಡ ಎಲ್ಲದನ್ನು ಕೂಡ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಹೂವಿನಿಂದ. ಹಾಗೆ ಗ್ಯಾಸ್ ಸಿಲಿಂಡ್ರ್ ಕೂಡ ಫಿಟ್ ಮಾಡಿದರು. ಸೊ ಇಲ್ಲೇ ಹಾಲನ್ನು ಉಗ್ಸೋವಂಥ ಶಾಸ್ತ್ರವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಡೆಕೋರೇಷನನ್ನು ನೋಡಿದ್ದೀರಲ್ವ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ನವಧಾನ್ಯದಿಂದ ಮಡಿಕೆಗಳನ್ನು ಕೂಡ ಡೆಕೋರೇಟ್ ಮಾಡಿ ಇಲ್ಲಿ ಕಳಸದ ಒಂದು ರಂಗೋಲಿ ಹಾಗೆ ದೀಪದ ರಂಗೋಲಿ ಕೂಡ ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ಹಾಗೆ ನಾವೆಲ್ಲ ಕಸಿನ್ಸ್ ಸೇರಿಸ್ಬಿಟ್ಟು ಒಂದು ಫೋಟೋನ ಕೂಡ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ವಿ. ಒಂದ್ಸರಿ ಎತ್ತಿಡಿ ಹಾಗೆ, ಎತ್ತಿಡಿ ಹಾಗೆ ಇಲ್ಲೋಡಿ ಇಲ್ಲೋಡಿ ಹಂಗೆ ಇಲ್ಲೋಡಿ 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 ಇಲ್ಲೋಡಿ. ಓಕೆ, ಬೇರೆ ಕೆಲಸ ಮಾಡ್ತಾ ಇದ್ದಾರೆ, ಓಡ್ತಾ ಇದ್ರು. ಕೈ ಮುಗಿದು ಬಿಡಿ. ಮನೋರಥಾಂಬರಾರ್ಥಯಾನೆ ದುಂಡಿ ಹುಟ್ಟಿದರು. ಮನೆದೇವ್ರು ಯಾವುದು? ವಸಂತ. ಮನೆ ದೇವರನ್ನ ಒಂದ್ಸತಿ ನೆನಪು ಮಾಡ್ಕೊಂಡ್ಬಿಡಿ. ನಾವೆಲ್ಲರೂ ಹಾಲು ಉಕ್ಕೋದು ಕಾಯ್ತಾ ಇದ್ವಿ ಆಯಿತಾ. ಸೊ ಇಲ್ಲಿ ಎಲ್ಲ ತಮಾಷೆ ಮಾಡಿ ಹೇಳ್ತಾಯಿದ್ರು, ಇಟ್ಬಿಟ್ಟು ಹೊರಗಡೆ ಹೋದರೆ ಬೇಗ ಉಕ್ಕೋಗುತ್ತೆ, ಇಲ್ಲಿ ನಾವು ಉಕ್ಕೋದನ್ನು ನೋಡೋದಕ್ಕೆ ಕಾಯ್ತಾ ಇದ್ವಿ ಅಂತ ಹೇಳಿಬಿಟ್ಟು. ಹಾಗೆ ಹಾಲು ಉಕ್ಕಿದ ಮೇಲೆ ಎಲ್ಲರೂ ಮನೆಯವರೆಲ್ಲ ಅದಕ್ಕೆ ಸಕ್ಕರೆನ ಸೇರಿಸ್ಬಿಟ್ಟು ಎಲ್ಲರಿಗೂ ಕುಡಿಯೋದಕ್ಕೆ ಕೊಡಲಿಕ್ಕೆ ಹೇಳಿದರು ಪುರೋಹಿತರು. ಸೊ ಅದಕ್ಕೋಸ್ಕರ ಎಲ್ಲರೂ ಸಕ್ಕರೆನ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀವಿ. ಹಾಗೆ ಪಲ್ಲವಿ ಬಂದುಬಿಟ್ಟು ಎಲ್ಲರಿಗೂ ಹಾಲನ್ನು ಕೊಡೋದಕ್ಕೆ ಗ್ಲಾಸ್ಗಳಿಗೆ ಹಾಕ್ತಾ ಇದ್ದಾಳೆ. ಎಲ್ಲರಿಗೂ ಕೂಡ ಹಾಲನ್ನು ಕೊಟ್ಟಾಯಿತು. ನಂತರ ಒಂದಿಷ್ಟು ಶಾಸ್ತ್ರಗಳು ಪುರೋಹಿತರು ಚಿಕ್ಕಮ್ಮನ ಹತ್ರ ಮಾಡಿಸ್ತಾ ಇದ್ದಾರೆ. ಇವೆಲ್ಲ ಆದಮೇಲೆ ಎಲ್ಲದೂ ಕಾರ್ಯಕ್ರಮ ಮುಗಿದ ಮೇಲೆ ನಾವೆಲ್ಲ ಊಟ ಮಾಡೋದಕ್ಕೆ ಹೋದ್ವಿ. ಊಟ ಕೂಡ ತುಂಬಾ ರುಚಿಯಾಗಿ ಇತ್ತು.
ಮಧ್ಯದಲ್ಲೇ ಊಟ ಬಡಿಸ್ಬೇಕಿತ್ತು. ಮಳೆಯ ಒಂದು ಕಾರಣದಿಂದ ಮನೆಯ ಒಳಗಡೆ ಎಲ್ಲರೂ ಊಟಕ್ಕೆ ಕೂತಿದ್ವಿ. ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು ಒಂಥರ ಖುಷಿ ಅನಿಸುತ್ತೆ ಅಲ್ವಾ. ಸೊ ಚೆನ್ನಾಗಿತ್ತು. ಇಲ್ಲಿ ಅವರ ಮನೆ ಕಡೆಯಿಂದ ಉಡಿ ತುಂಬುವಂಥ ಶಾಸ್ತ್ರ, ಹಾಗೆ ತವರು ಮನೆ ಅಂದರೆ ನನ್ನ ಚಿಕ್ಕಮ್ಮನ ತವರು ಮನೆ ಕಡೆಯಿಂದ ಕೂಡ ಒಂದು ಉಡಿ ತುಂಬುವಂಥ ಶಾಸ್ತ್ರವನ್ನು ಕೂಡ ಇಲ್ಲಿ ಮಾಡಿಬಿಟ್ಟು ಹಾಗೆ ಆರತಿಯನ್ನು ಕೂಡ ಮಾಡುವಂಥದ್ದು. ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮನ ನಾದಿನಿಯ ಗಂಡ, ಹಾಗೆ ಊರ್ಗಿತ್ತಿ ನಾದಿನಿಯ ಮಗಳು ನಾದಿನಿ ಇವರೆಲ್ಲ ಇದ್ದಾರೆ ಇಲ್ಲಿ. ಸೊ ಇವಳು ಬಂದ್ಬಿಟ್ಟು ನಾದಿನಿ ಮಗಳು. ಸೊ ಅವ್ರ ಕಡೆಯಿಂದ ಆರತಿ ಮಾಡಿದ ನಂತರ ನನ್ನ ಮಾಮಿ ಬಂದುಬಿಟ್ಟು ಉಡಿ ತುಂಬ್ತಾ ಇದ್ದಾರೆ ಇಲ್ಲಿ. ಹಾಗೆ ಇವೆಲ್ಲ ಫಂಕ್ಷನ್ ಮುಗಿಯೋ ತನಕ ರಾತ್ರಿ 12 ಗಂಟೆನೇ ಆಯಿತು. ಸೊ ಅದರ ನಂತರ ರಾತ್ರಿ 1 ಗಂಟೆ ಮೇಲೆ ಆಗಿತ್ತು. ಅಮ್ಮನ ಮನೆಯ ಎಲ್ಲ ಫ್ಯಾಮಿಲಿ ನಾವೇನು ಮೆಂಬರ್ಸ್ ಇದ್ದೀವಿ ಅಷ್ಟು ಕೂಡ ಎಲ್ಲರೂ ಒಂದೇ ರೂಮಲ್ಲಿ ಸೇರಿದ್ವಿ, ಮಲಗಿದ್ವಿ. ಇಲ್ಲಿ ಕೆಣಕ್ತಾ ಇದ್ದಾನೆ ಮಗಳು ನೋಡೋಕ್ಕೆ ಪಪ್ಪ ಸುಮ್ಮನೆ ಆಗ್ತಾನೆ. ಇದಿಷ್ಟು ಇವತ್ತಿನ ಈ ಗೃಹ ಪ್ರವೇಶದ ಬ್ಲಾಗ್. ನಾನು ಮಾಡಿರೋಂಥ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮತ್ತೊಂದು ಹೊಸ ಒಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.